ಇನ್ನು ಕೇಂದ್ರ ಚುನಾವಣಾ ಆಯೋಗದ SIR ವಿರುದ್ಧ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಇವತ್ತು ಖುದ್ದು ಸುಪ್ರೀಂ ಕೋರ್ಟ್ನಲ್ಲಿ ಲಾಯರ್ ಆಗಿ ವಾದ ಮಂಡಿಸಿದ್ದಾರೆ. CJI ನೇತೃತ್ವದ ತ್ರಿಸದಸ್ಯ ಪೀಠದ ಎದುರು SIRನಲ್ಲಿರುವ ಲೋಪದೋಷಗಳನ್ನು ಪ್ರಸ್ತಾಪಿಸಿದ್ದಾರೆ. ದೀದಿಯವರ ವಾದವನ್ನು ಕೇಳಿದಂತಹ ಕೇಳಿದ ನಂತರ ಎಲೆಕ್ಷನ್ ಕಮಿಷನ್ಗೂ ಕೂಡ ಸುಪ್ರೀಂ ಕೋರ್ಟ್ ನೋಟಿಸನ್ನು ಕೊಟ್ಟಿದೆ. ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಸುಪ್ರೀಂ ಕೋರ್ಟ್ಗೆ ಹಾಜರಾಗಿದ್ರು. ಇದಕ್ಕೆ ಕಾರಣ ಮತದಾರರ ಪಟ್ಟಿ ಪರಿಷ್ಕರಣೆಯಲ್ಲಿ ಆಗ್ತಿರುವ ಲೋಪದೋಷಗಳ ಬಗ್ಗೆ ದೀದಿ ಸರ್ಕಾರ ಹಾಕಿದ್ದ ಅರ್ಜಿಗಳು. ಇದೇ ಅರ್ಜಿಗಳ ವಿಚಾರಣೆ ಇವತ್ತು ಭಾರತದ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಮತ್ತು ನ್ಯಾಯಮೂರ್ತಿಗಳಾದ ಜೋಯ್ ಮಲ್ಯ ಬಾಗ್ಚಿ ಮತ್ತು ವಿಪುಲ್ ಪಂಚೋಲಿ ಅವರಿದ್ದ ಪೀಠದ ಮುಂದೆ ಬಂತು. ಸರ್ಕಾರಿ ವಕೀಲರು, ಎಲೆಕ್ಷನ್ ಕಮಿಷನ್ ಪರ ವಕೀಲರು ಅವರವರ ಹೇಳಿಕೆಗಳನ್ನು ಕೊಡ್ತಿದ್ರು. ಆದರೆ ನೂರಾರು ವಕೀಲರ ಮಧ್ಯೆ ಸರ್ವೋಚ್ಚ ನ್ಯಾಯಾಲಯದ ಎದುರು ವಿನಮ್ರತೆಯಿಂದ ಕೈ ಮುಗಿದ್ರು. ಮಾನ್ಯ ಮುಖ್ಯ ನ್ಯಾಯಮೂರ್ತಿಗಳೇ, ನಾನು ಮಾತಾಡಲು ಅವಕಾಶ ಮಾಡಿಕೊಡಿ ಅಂತ ನ್ಯಾಯಪೀಠದ ಮುಂದೆ ಅಂತ ಮನವಿ ಸಲ್ಲಿಸಿದ್ರು. CJI ಸರ್, ಪ್ಲೀಸ್ ನನಗೆ 5 ನಿಮಿಷ ಟೈಮ್ ಕೊಡಿ. ನ್ಯಾಯ ಅನ್ನೋದು ಮುಚ್ಚಿದ ಬಾಗಿಲುಗಳ ಹಿಂದೆ ಅಳ್ತಾ ಇದೆ. ಹೀಗಾಗಿ ನಾನು ಮಾತನಾಡಲೇಬೇಕು ಸರ್, ದಯವಿಟ್ಟು. ಮಮತಾ ಮೇಡಮ್, ಖಂಡಿತ ಅವಕಾಶ ಕೊಡ್ತೀವಿ. 5 ನಿಮಿಷ ಅಲ್ಲ, ನಿಮಗೆ 15 ನಿಮಿಷ ಕೊಡುತ್ತೇವೆ. ನ್ಯಾಯಾಲಯದಲ್ಲಿ ಮುಕ್ತವಾಗಿ ಮಾತಾಡಬಹುದು. ಮೊದಲು ವಕೀಲರು ಅವರವರ ವಾದ ಮುಗಿಸಲಿ. ಸುಪ್ರೀಂ ಕೋರ್ಟ್ ತ್ರಿಸದಸ್ಯ ಪೀಠದಲ್ಲಿದ್ದ CJI ಸೂರ್ಯಕಾಂತ್ ಹೀಗೆ ಹೇಳ್ತಿದ್ದಂತೆ ಮಮತಾ ಬ್ಯಾನರ್ಜಿ ಕೈಕಟ್ಟಿ ನಿಂತಿದ್ರು. ಆಮೇಲೆ ನ್ಯಾಯಾಲಯ ಮಮತಾ ಬ್ಯಾನರ್ಜಿ ಅವರಿಗೆ ಸಮಯ ನೀಡಿತು. ಆಗ ಮಮತಾ ಬ್ಯಾನರ್ಜಿ ಆಡಿದ ಒಂದೊಂದು ಮಾತುಗಳು, SIRನಲ್ಲಿ ಆಗ್ತಿರೋ ಲೋಪದೋಷಗಳ ಬಗ್ಗೆ ಹಾಕಿದ ಒಂದೊಂದು ಪಾಯಿಂಟ್ಗಳಿಗೆ ನ್ಯಾಯಮೂರ್ತಿಗಳೇ ಆಶ್ಚರ್ಯಚಕಿತರಾದ್ರು. ದೀದಿ ಮಂಡಿಸಿದ ಒಂದೊಂದು ದಾಖಲೆ ಸಮೇತ ವಾದ ಕೇಳಿ ಚುನಾವಣಾ ಆಯೋಗಕ್ಕೆ ತ್ರಿಸದಸ್ಯ ಪೀಠ ಉತ್ತರ ಕೇಳಿ ನೋಟಿಸ್ ಜಾರಿ ಮಾಡಿದೆ. ದೀದಿ ಮಾಡಿದ ವಾದದ ಹೈಲೈಟ್ಸ್ ಹೀಗಿದೆ. CJI ಸರ್, ಬಂಗಾಳದಲ್ಲಿ ಬೇಕಾಬಿಟ್ಟಿ SIR ಆಗ್ತಿದೆ. ಬೇಕಾಬಿಟ್ಟಿಯಾಗಿ ಹೆಸರುಗಳನ್ನ ತೆಗೆದು ಹಾಕಿದ್ದಾರೆ. ಮದುವೆಯಾಗಿ ಗಂಡನ ಮನೆಗೆ ಹೋದವರ ಹೆಸರು ತೆಗೆದುಹಾಕಿದ್ದಾರೆ. ಬಡವನೊಬ್ಬ ಸ್ವಂತ ಮನೆಗೆ ಹೋದ್ರೆ ಅವನ ಹೆಸರು ತೆಗೆದಿದ್ದಾರೆ. ಉದ್ಯೋಗಿಗಳು ಬೇರೆ ಕಡೆ ಶಿಫ್ಟ್ ಆದ್ರೆ ಅಲ್ಲೂ ಹೆಸರು ತೆಗೆದಿದ್ದಾರೆ. ಹಳೆ ವಿಳಾಸ, ಹೊಸ ವಿಳಾಸ ಎರಡೂ ಕಡೆಯೂ ಹೆಸರು ಡಿಲೀಟ್ ಆಗಿವೆ. SIRಗೂ ಮುನ್ನ ನೋಟಿಸ್ ಕೊಡಬೇಕು, ಕೊಟ್ಟಿರ್ತಾರೆ. ಹೆಸರು ತೆಗೆದಿದ್ರೆ ಸೇರಿಸಲು ಅವಕಾಶ ಇದೆ, ತಪ್ಪೇನಿದೆ? ನಾನು ಇದೇ ಪ್ರಶ್ನೆಗಳನ್ನ ಕೇಳಿ 6 ಸಲ ECಗೆ ಪತ್ರ ಬರೆದೆ. ಆದ್ರೆ ನನ್ನ ಒಂದು ಪತ್ರಕ್ಕೂ ಸ್ಪಷ್ಟ ಉತ್ತರ ಕೊಟ್ಟಿಲ್ಲ ಸರ್. SIR ಮೊದಲ ಹಂತದಲ್ಲಿ 58 ಲಕ್ಷ ಹೆಸರುಗಳನ್ನ ಅಳಿಸಲಾಗಿದೆ. SIR ನಡೆಸುವಾಗ ನೋಟಿಸ್ ಕೊಟ್ಟಿದ್ದಾರೆ. ಹೆಸರು ಡಿಲೀಟ್ಗಷ್ಟೇ ಅವಕಾಶ, ಹೆಸರು ಸೇರಿಸಲು ಆಗ್ತಿಲ್ಲ. ಫಾರಂ 6 ಅಡಿ ಮತದಾರರಿಗೆ ಮೇಲ್ಮನವಿಗೆ ಅವಕಾಶ ಕೊಟ್ಟಿಲ್ಲ. ಅದು ಹೇಗೆ ಸಾಧ್ಯ? ಹೆಸರು ಸೇರಿಸಲು ಅವಕಾಶವಿದೆ. ನೋಟಿಸ್ ಪಡೆದವರು ಸ್ಪಷ್ಟನೆ ಕೊಟ್ಟರೆ ಸೇರಿಸಬೇಕು. ಜಡ್ಜ್ ಸರ್, ಸಾಮಾನ್ಯ ಜನರಿಗಷ್ಟೇ ನೋಟಿಸ್ ಕೊಟ್ಟಿಲ್ಲ. ನೊಬೆಲ್ ಪ್ರಶಸ್ತಿ ವಿಜೇತ ಅಮರ್ತ್ಯ ಸೇನ್ ಅವರಿಗೂ ಕೊಟ್ಟಿದ್ದಾರೆ. ಪ್ರಸಿದ್ಧ ಬಂಗಾಳಿ ಕವಿ ಜಾಯ್ ಗೋಸ್ವಾಮಿ ಅವರಿಗೂ ಕೊಟ್ಟಿದ್ದಾರೆ. ಸಂಸದ ದೀಪಕ್ ಅಧಿಕಾರಿ ಸೇರಿದಂತೆ ಹಲವರಿಗೆ SIR ನೋಟಿಸ್ ಬಂದಿದೆ. ಹೆಸರು ಡಿಲೀಟ್ ಆಗಿದೆ. ಅಧಿಕಾರ BLO ಮೇಲ್ಪಟ್ಟ ಅಧಿಕಾರಿಗಳಿಗಿತ್ತು. ಆದ್ರೆ ಆಯೋಗ ಮೈಕ್ರೋ ಅಬ್ಸರ್ವರ್ಸ್ಗೆ ಅಧಿಕಾರ ಕೊಟ್ಟಿದೆ. ಈ ಮೈಕ್ರೋ ಅಬ್ಸರ್ವರ್ಸ್ಗಳು ಮೂಲತಃ ಬಂಗಾಳದವರೇ ಅಲ್ಲ, ಬೇರೆ ಬೇರೆ BJP ಆಡಳಿತದ ರಾಜ್ಯಗಳಿಂದ ನೇಮಕ ಆಗಿದ್ದಾರೆ. ಇವರ ಕಾಟ ತಡಿಲಾಗದೆ 150 BLOಗಳ ಜೀವ ಹೋಗಿದೆ. ಮುಖ್ಯ ಚುನಾವಣಾಧಿಕಾರಿಗಳ ಒತ್ತಡದಿಂದಲೇ ಸಾವನ್ನಪ್ಪಿದ್ದಾರೆ. ಎಲ್ಲದಕ್ಕೂ ರಾಜಕೀಯ ಲೇಪನ ಆಗಬಾರದು ಮಮತಾ ಮೇಡಮ್. ರಾಜಕೀಯ ಕಾರಣ ಹೇಳ್ತಿಲ್ಲ ಸರ್, ದಾಖಲೆಗಳಿವೆ. ಡೆತ್ ನೋಟ್ ಬರೆದಿಟ್ಟಿದ್ದಾರೆ. ಪತ್ರಿಕೆಗಳಲ್ಲೂ ಸುದ್ದಿಯಾಗಿವೆ. ಪಶ್ಚಿಮ ಬಂಗಾಳಕ್ಕೆ ನಾನು ಮುಖ್ಯಮಂತ್ರಿ ಆಗಿರಬಹುದು, ಆದ್ರೆ ನಾನು ಕಾಮನ್ ಕುಟುಂಬದಿಂದ ಬಂದವಳು ಸರ್. ಬಂಗಾಳವನ್ನ ಗುರಿಯಾಗಿಸಿ ಉದ್ದೇಶಪೂರ್ವಕ SIR ಆಗ್ತಿದೆ. 2 ವರ್ಷದಿಂದ ಸುಮ್ಮನಿದ್ದು ಎಲೆಕ್ಷನ್ ಟೈಮ್ನಲ್ಲೇ ಯಾಕೆ? AI ಬಳಸಿ ಎಲ್ಲೋ ಕೂತು ಡಿಲೀಟ್ ಮಾಡ್ತಿದ್ದಾರೆ ಸರ್. ಚುನಾವಣಾ ಆಯೋಗ ವಾಟ್ಸ್ಆಪ್ ಆಯೋಗ ಆಗಿದೆ ಸರ್. ಆಧಾರ್ ಅಷ್ಟೇ ಅಲ್ಲ, ಸರ್ಕಾರದ ದಾಖಲೆಗಳನ್ನು ಸ್ವೀಕರಿಸ್ತಿಲ್ಲ. ರೇಷನ್ ಕಾರ್ಡ್, ಜಾತಿ ಪತ್ರ, ಸರ್ಕಾರದ ಗುರುತಿನ ಚೀಟಿ, ಸರ್ಕಾರ ಕೊಟ್ಟ ಪ್ರಮಾಣ ಪತ್ರಗಳಿಗೂ SIRನಲ್ಲಿ ಒಪ್ತಿಲ್ಲ ಸರ್. ಹೀಗೆ ಮಮತಾ ಬ್ಯಾನರ್ಜಿ ವಕೀಲರಾಗಿ ಮಂಡಿಸಿದ ಎಲ್ಲ ವಾದವನ್ನ ಸುಪ್ರೀಂ ಕೋರ್ಟ್ CJI ನೇತೃತ್ವದ ಪೀಠ ಗಂಭೀರವಾಗಿ ಪರಿಗಣಿಸಿ ಆಯೋಗಕ್ಕೆ ನೋಟಿಸ್ ನೀಡಿದೆ. SIR ಉದ್ದೇಶ ಅರ್ಹ ಮತದಾರರನ್ನ ಉಳಿಸುವುದು. ಅದನ್ನು ಬಿಟ್ಟು ಅರ್ಹರನ್ನೇ ಪಟ್ಟಿಯಿಂದ ತೆಗೆಯಬಾರದು. ಅರ್ಹ ಮತದಾರರ ಹೆಸರು ಪಟ್ಟಿಯಲ್ಲಿ ಉಳಿಯಬೇಕು. SIR ನೋಟಿಸ್ ಕಳಿಸುವಾಗ ಜಾಗರೂಕರಾಗಿರಬೇಕು. ಆಯೋಗದ ಪರ ವಕೀಲರೇ, ಇದು ಗಂಭೀರವಾದ ವಿಷಯ. ನಿಮ್ಮ ಅಧಿಕಾರಿಗಳಿಗೆ ಸ್ವಲ್ಪ ಬುದ್ಧಿವಂತರಾಗಿರಲು ಹೇಳಿ. ಫೆಬ್ರವರಿ 10 ಎಲ್ಲದಕ್ಕೂ ಸ್ಪಷ್ಟ ಉತ್ತರವನ್ನು ಸಲ್ಲಿಸಬೇಕು.
ಸುಪ್ರೀಂ ಕೋರ್ಟ್ ಹೀಗೆ ಚುನಾವಣಾ ಆಯೋಗಕ್ಕೆ ಸ್ಪಷ್ಟನೆ ಕೇಳಿ ನೋಟಿಸ್ ಜಾರಿ ಮಾಡಿದೆ. ಫೆಬ್ರವರಿ 10ಕ್ಕೆ ಮತ್ತೆ ಅರ್ಜಿಗಳ ವಿಚಾರಣೆಗೂ ಬರುವ ಸಾಧ್ಯತೆ ಇದೆ. ಏನೇ ಆಗಲಿ ಸುಪ್ರೀಂ ಕೋರ್ಟ್ಗೆ ಹೋಗಿ ತನ್ನ ರಾಜ್ಯದಲ್ಲಾಗ್ತಾ ಇರುವ SIRನ ಲೋಪಗಳ ವಿರುದ್ಧ ದೀದಿ ಧ್ವನಿ ಎತ್ತಿದ್ದು ಆಯೋಗ ಏನ್ ಉತ್ತರ ಕೊಡುತ್ತೆ ಅನ್ನೋದೇ ಕುತೂಹಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.